BA ದ್ವಿತೀಯ ವರ್ಷದ ವಿದ್ಯಾರ್ಥಿಗಳೇ, ಸ್ವಿಟ್ಜರ್ಲೆಂಡ್ ಸಂವಿಧಾನ. ಈ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತೆ ನಾವುಗಳು ಕಳೆದ ಅವಧಿಯಲ್ಲಿ ಅಭ್ಯಾಸವನ್ನು ಮಾಡುತ್ತಾ ಸ್ವಿಸ್ ಸಂವಿಧಾನದ ಲಕ್ಷಣಗಳು ಯಾವುವು, ಇದು ಹೊಂದಿರುವ ಇದರ ಲಕ್ಷಣಗಳಿಗೆ ಸಂಬಂಧಪಟ್ಟಿರುವಂತೆ ನಾವುಗಳು ಈಗಾಗಲೇ ಅಭ್ಯಾಸವನ್ನು ಮಾಡಿದೆವು. ಈ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತೆ ಬರುವಂತಹ ಇನ್ನೊಂದು ಅಂಶವಾಗಿ ಫೆಡರಲ್ ಅಸೆಂಬ್ಲಿ, ಅಂದರೆ ಒಕ್ಕೂಟ ಶಾಸಕಾಂಗ. ಸ್ವಿಸ್ ಶಾಸಕಾಂಗ ದ್ವಿಸದನಗಳನ್ನು, 2 ಸದನಗಳನ್ನು ಒಳಗೊಂಡಿದೆ. ಒಕ್ಕೂಟ ಶಾಸಕಾಂಗದ ಅಥವಾ ಫೆಡರಲ್ ಶಾಸಕಾಂಗದ ಮೇಲ್ಮನೆಯನ್ನು ರಾಜ್ಯಸಭೆ ಎಂತಲೂ, ಕೆಳಮನೆಯನ್ನು ರಾಷ್ಟ್ರೀಯ ಸಭೆ ಎಂತಲೂ ಕರೆಯುತ್ತಾರೆ. ಮೊಟ್ಟ ಮೊದಲಿಗೆ ಶಾಸನ ಸಭೆಯ ಮೇಲ್ಮನೆ ಆಗಿರುವ ರಾಜ್ಯಸಭೆಗೆ ಸಂಬಂಧಪಟ್ಟಿರುವಂತೆ ನಾವಿಲ್ಲಿ ಅಭ್ಯಾಸವನ್ನು ಮಾಡೋಣ. ಇದನ್ನು ಅಭ್ಯಾಸ ಮಾಡುವಾಗ ಮೊಟ್ಟ ಮೊದಲಿಗೆ ಇದರ ಹಿನ್ನೆಲೆಯಾಗಿ ಇದರ ರಚನೆಗೆ ಸಂಬಂಧಪಟ್ಟಿರುವಂತೆ ಮತ್ತು ಎರಡನೇದಾಗಿ ಕೆಳಮನೆ ಆಗಿರುವ ರಾಷ್ಟ್ರೀಯ ಸಭೆಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಅಭ್ಯಾಸ ಮಾಡುವಾಗ ರಾಷ್ಟ್ರೀಯ ಸಭೆಯ ರಚನೆಯ ಬಗ್ಗೆ ಮತ್ತು ಒಕ್ಕೂಟ ಶಾಸಕಾಂಗ ಹೊಂದಿರುವ ಅದರ ಅಧಿಕಾರ ಮತ್ತು ಕಾರ್ಯಗಳಿಗೆ ಸಂಬಂಧಪಟ್ಟಿರುವಂತೆ ನಾವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಮೊಟ್ಟ ಮೊದಲಿಗೆ ಮೇಲ್ಮನೆ ಆದಂತಹ ರಾಜ್ಯಸಭೆಗೆ ಸಂಬಂಧಪಟ್ಟಂತೆ ಇದರ ಒಂದು ರಚನೆ ಯಾವ ರೀತಿ ಆಗುತ್ತೆ, ಹೇಗೆ ಆಗುತ್ತೆ ಅಂತ ನಾವಿಲ್ಲಿ ಕಂಡುಕೊಳ್ಳೋಣ. ಸ್ವಿಸ್ಸಿನ ಶಾಸಕಾಂಗವಾದ ಫೆಡರಲ್ ಅಸೆಂಬ್ಲಿಯ ಮೇಲ್ಮೈ ಆಗಿರುವ ರಾಜ್ಯಸಭೆಯು ಸ್ವಿಸ್ ಕ್ಯಾಂಟನ್ಗಳನ್ನು ಈಗಾಗಲೇ ನಾನು ಹೇಳಿರುವಂತೆ ಸ್ವಿಸ್ನಲ್ಲಿ ರಾಜ್ಯಗಳಿಗೆ ಕ್ಯಾಂಟನ್ಗಳೆಂದು ಕರೆಯುತ್ತಾರೆ. ಸ್ವಿಸ್ಸಿನ ಕ್ಯಾಂಟನ್ಗಳನ್ನು ಅಂದರೆ ಘಟಕಗಳನ್ನು ಅಥವಾ ರಾಜ್ಯಗಳನ್ನು ಪ್ರತಿನಿಧಿಸುತ್ತದೆ. ಈ ಪ್ರಾತಿನಿಧ್ಯ ಕ್ಯಾಂಟನ್ಗಳ ಸಾರ್ವಭೌಮತ್ವ ಮತ್ತು ಸ್ವಾಯತ್ತತೆಯ ಸಂಕೇತದಂತಿದೆ. ಇಲ್ಲಿ ಸದಸ್ಯರು ಕ್ಯಾಂಟನ್ಗಳನ್ನು ಸಮಾನವಾಗಿ ಪ್ರತಿನಿಧಿಸುತ್ತಾರೆ. ಅಂದರೆ ಸ್ವಿಸ್ನಲ್ಲಿ ಒಟ್ಟು 20 ಪೂರ್ಣ ಕ್ಯಾಂಟನ್ಗಳಿದ್ದು ಮತ್ತು 6 ಅರೆ ಕ್ಯಾಂಟನ್ಗಳು ಇವೆ. ಪ್ರತಿಯೊಂದು ಪೂರ್ಣ ಕ್ಯಾಂಟನ್ನಿಂದ ಸಮಾನವಾಗಿ 2 ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಕೊಟ್ಟು ಕಳಿಸಲಾಗುತ್ತದೆ. ಅಮೆರಿಕದ ಶಾಸನ ಸಭೆಯಾಗಿರುವ ಕಾಂಗ್ರೆಸ್ಸಿನ ಮೇಲ್ಮನೆ ಆದ ಸೆನೆಟಿನಂತೆ
ಪ್ರತಿಯೊಂದು ರಾಜ್ಯಕ್ಕೆ ಸಮಾನ ಆದಂತಹ ಪ್ರಾತಿನಿಧ್ಯವನ್ನು ನೀಡಿದೆ. ಇಲ್ಲಿ ಕ್ಯಾಂಟನ್ಗಳ ಭೌಗೋಳಿಕ ವಿಸ್ತೀರ್ಣವನ್ನಾಗಲಿ ಅಥವಾ ಜನಸಂಖ್ಯೆಯನ್ನಾಗಲಿ ಪರಿಗಣಿಸಿಲ್ಲ. ಅದರಂತೆ ಪ್ರತಿಯೊಂದು ಅರೆ ಕ್ಯಾಂಟನ್ನಿಂದ ತಲಾ ಒಬ್ಬರು ಸದಸ್ಯರನ್ನು ಆಯ್ಕೆ ಮಾಡಿ ಕೊಟ್ಟು ಕಳಿಸಲಾಗುತ್ತದೆ. ಅಂದರೆ ಇಲ್ಲಿ 20 ಪೂರ್ಣ ಕ್ಯಾಂಟನ್ ಇದ್ದು ಪ್ರತಿಯೊಂದು ಕ್ಯಾಂಟನ್ ತನ್ನ ರಾಜ್ಯದಿಂದ ಇಬ್ಬರು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಕೊಟ್ಟು ಕಳಿಸಲ್ಪಟ್ಟದೇ. ಆದರೆ 20 ಪ್ಲಸ್ 2 ಅಂದರೆ 40 ಸದಸ್ಯರು. ಅದೇ ರೀತಿ 6 ಅರ್ಧ ಕ್ಯಾಂಟನ್ ಇದ್ದು ಪ್ರತಿಯೊಂದು ಅರ್ಧ ಕ್ಯಾಂಟನ್ ತನ್ನ ರಾಜ್ಯದಿಂದ ಒಬ್ಬರು ಪ್ರತಿನಿಧಿಯನ್ನು ಆಯ್ಕೆ ಮಾಡಿ ಕೊಟ್ಟು ಕಳಿಸಿತು. ಈ 6 ಅರೆ ಕ್ಯಾಂಟನ್ನಿಂದ ಒಬ್ಬೊಬ್ಬರಂತೆ ಒಟ್ಟು 6 ಸದಸ್ಯರು, ಅಂದರೆ ಒಟ್ಟು 46 ಜನ ಸದಸ್ಯರನ್ನು ಮೇಲ್ಮನೆ ಆಗಿರುವ ರಾಜ್ಯಸಭೆ ಒಳಗೊಂಡಿರುತ್ತೆ. ಅಂದರೆ 20 ಪೂರ್ಣ ಕ್ಯಾಂಟನ್ನಿಂದ ಪ್ರತಿ ಇಬ್ಬರಂತೆ 40 ಜನ ಸದಸ್ಯರು, 6 ಅರೆ ಕ್ಯಾಂಟನ್ನಿಂದ ಒಬ್ಬರಂತೆ 6 ಜನ ಸದಸ್ಯರಿಂದ ಒಟ್ಟು 46 ಸದಸ್ಯರಿಂದ ಮೇಲ್ಮನೆ ಆಗಿರುವ ರಾಜ್ಯಸಭೆ ರಚನೆ ಆಗಲ್ಪಟ್ಟಿರುತ್ತೆ. ಹಾಗಾದರೆ ಇದರ ಚುನಾವಣಾ ವಿಧಾನವಾದರೂ ಕೂಡ ಹೇಗೆ ಅನ್ನುವುದನ್ನು ನಾವಿಲ್ಲಿ ಇನ್ನೊಂದು ಹಂತದಲ್ಲಿ ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ರಾಜ್ಯಸಭೆಯ ಸದಸ್ಯರ ಚುನಾವಣಾ ವಿಧಾನ ಅವರ ಖರ್ಚು ಮತ್ತು ವೆಚ್ಚ, ಅವರ ಅಧಿಕಾರಾವಧಿ ಮುಂತಾದವುಗಳಿಗೆ ಸಂಬಂಧಿಸಿದಂತೆ ಸ್ವಿಸ್ ಸಂವಿಧಾನವು ವಿಚಿತ್ರವಾದ ವ್ಯವಸ್ಥೆಯನ್ನು ಮಾಡಲ್ಪಟ್ಟಿದೆ. ಅಮೇರಿಕ, ಭಾರತ ಮುಂತಾದ ರಾಷ್ಟ್ರಗಳಲ್ಲಿ ಇದನ್ನು ಫೆಡರಲ್ ಅಥವಾ ಕೇಂದ್ರ ಸಂವಿಧಾನವೇ ನಿರ್ಧಾರ ಮಾಡುತ್ತದೆ. ಆದರೆ ಸ್ವಿಸ್ನಲ್ಲಿ ಇವುಗಳನ್ನು ನಿರ್ಧಾರ ಮಾಡತಕ್ಕಂತಹ ಅಧಿಕಾರ ಕ್ಯಾಂಟನ್ನಿಗೆ ನೀಡಲಾಗಿದೆ. ಆದ್ದರಿಂದ ಈ ಸದಸ್ಯರಿಗೆ ಒಂದೇ ರೀತಿಯಾದಂತಹ ಚುನಾವಣಾ ವಿಧಾನ ಇರದೆ ಭಿನ್ನ ಭಿನ್ನ ಆಗಲ್ಪಟ್ಟಿದೆ. ಅಂದರೆ 21 ಕ್ಯಾಂಟನ್ಗಳಲ್ಲಿ ರಾಜ್ಯಸಭೆಯ ಸದಸ್ಯರನ್ನು ಜನರೇ ನೇರವಾಗಿ ಚುನಾಯಿಸಲ್ಪಡುತ್ತಾರೆ. ಉಳಿದ 2 ಕ್ಯಾಂಟನ್ಗಳಲ್ಲಿ ಅಲ್ಲಿಯ ಶಾಸಕಾಂಗದವರು ಇವರನ್ನು ನಾಮಕರಣ ಮಾಡುತ್ತಾರೆ. ಈ ರೀತಿಯಾಗಿ ರಾಜ್ಯಸಭೆಯ ಸದಸ್ಯರು ನೇರ ಚುನಾವಣೆ ಮತ್ತು ಪರೋಕ್ಷವಾದ ನಾಮಕರಣ ಎರಡರಿಂದಲೂ ಆಯ್ಕೆ ಆಗುತ್ತಾರೆ. ಹಾಗಾದರೆ ಇವರ ಅಧಿಕಾರಾವಧಿ ಎಷ್ಟು? ಅಧಿಕಾರಾವಧಿಗೆ ಸಂಬಂಧಪಟ್ಟಿರುವಂತೆ ನಾವು ಕಾಣುವಾಗ ಸದಸ್ಯರ ಅಧಿಕಾರಾವಧಿಯನ್ನು ನಿರ್ಧಾರ ಮಾಡತಕ್ಕಂತಹ ಅಧಿಕಾರ ಕ್ಯಾಂಟನ್ ಸರ್ಕಾರಕ್ಕೆ ನೀಡಲ್ಪಟ್ಟಿರುವುದರಿಂದ ಎಲ್ಲ ಕ್ಯಾಂಟನ್ಗಳಲ್ಲಿ ಸದಸ್ಯರ ಅಧಿಕಾರಾವಧಿ ಏಕರೀತಿಯಿಂದ ಇಲ್ಲ. ಅಲ್ಲಿಯ ಸದಸ್ಯರ ಅಧಿಕಾರಾವಧಿ 1 ರಿಂದ 4 ವರ್ಷಗಳು. ಅಂದರೆ 14 ಕ್ಯಾಂಟನ್ಗಳ ಸದಸ್ಯರ ಅಧಿಕಾರಾವಧಿ 4 ವರ್ಷಗಳು, 8 ಕ್ಯಾಂಟನ್ಗಳ ಸದಸ್ಯರ ಅಧಿಕಾರಾವಧಿ 3 ವರ್ಷ ಅಂತ ನಿಗದಿ ಮಾಡಿಕೊಂಡಿವೆ. ಆದರೆ ಉಳಿದ ಕ್ಯಾಂಟನ್ಗಳ ಸದಸ್ಯರ ಅಧಿಕಾರಾವಧಿ 1 ವರ್ಷ ಮಾತ್ರ ಇದೆ. ಹಾಗಾದರೆ ಇವರಿಗೆ ಕೊಡ ಮಾಡಿದ ಸಂಬಳ, ಸೌಲಭ್ಯ
ಯಾವುವು ಮತ್ತು ಇವರನ್ನು ಯಾವ ರೀತಿಯಾಗಿ ವಾಪಸ್ಸು ಕರೆಸಿಕೊಳ್ಳಲಾಗುತ್ತೆ, ಶಾಸನಸಭೆಯಿಂದ ಹಿಂದಕ್ಕೆ ಕರೆಸಿಕೊಳ್ಳಲಾಗುತ್ತೆ. ಇದಕ್ಕೆ ಸ್ವಿಸ್ನಲ್ಲಿ ಹಿಂಗರಿಯ ಪದ್ಧತಿ ಎಂದು ಕರೀತಾರೆ. ರಾಜ್ಯಸಭಾ ಸದಸ್ಯರನ್ನು ರಾಜ್ಯಸಭಾ ಡೆಪ್ಯೂಟಿಗಳೆಂದು ಕರೆಯುತ್ತಾರೆ. ಇವರ ವೇತನ ಮತ್ತು ಭತ್ಯೆಯನ್ನು ನಿರ್ಧಾರ ಮಾಡತಕ್ಕಂತಹ ಅಧಿಕಾರ ಕ್ಯಾಂಟನ್ಗಳಿದ್ದು ಅವುಗಳೇ ತಮ್ಮ ಆದಾಯದ ಮೂಲದಿಂದ ಇವರ ವೇತನವನ್ನು ನೀಡುತ್ತವೆ. ಈ ಕಾರಣಕ್ಕಾಗಿ ಎಲ್ಲ ಕ್ಯಾಂಟನ್ಗಳು ಅಥವಾ ಎಲ್ಲ ಕ್ಯಾಂಟನ್ಗಳ ರಾಜ್ಯಸಭಾ ಸದಸ್ಯರ ವೇತನ ಒಂದೇ ರೀತಿಯಾಗಿ ಇಲ್ಲ. ಕೆಲವು ಕ್ಯಾಂಟನ್ಗಳ ಶಾಸಕಗಳಿಗೆ ತಮ್ಮ ಪ್ರತಿನಿಧಿಗಳನ್ನು ಹಿಂದಕ್ಕೆ ಕರೆಸಿಕೊಳ್ಳುವ ಅಧಿಕಾರ, ವಾಪಸ್ಸು ಕರೆಸಿಕೊಳ್ಳುವ ಅಧಿಕಾರ ಅಥವಾ ಹಿಂಗರಿಯ ಅಧಿಕಾರ ಇದು ಸಂಬಂಧಪಟ್ಟಂತಹ ಕ್ಯಾಂಟನ್ಗಳ ಪ್ರತಿನಿಧಿಗಳು ತೃಪ್ತಿಕರವಾಗಿ ಅವರು ತಮ್ಮ ಕಾರ್ಯವನ್ನು ಅಥವಾ ಸೇವೆಯನ್ನು ನಿರ್ವಹಿಸದೇ ಇದ್ದರೆ ಅವರ ಅಧಿಕಾರಾವಧಿ ಮುಗಿಯುವ ಮೊದಲೇ ಆ ಸದಸ್ಯರನ್ನು ವಾಪಸ್ಸು ಕರೆಸಿಕೊಳ್ಳಲಾಗುತ್ತೆ, ಹಿಂದಕ್ಕೆ ಕರೆಸಿಕೊಳ್ಳಲಾಗುತ್ತವೆ. ಈ ಎಲ್ಲ ವಿವರಣೆಯಿಂದ ನಮಗೆ ಕಂಡುಬರ್ತಕ್ಕಂತಹ ಅತ್ಯಂತ ಮುಖ್ಯ ಆದಂತಹ ಅಂಶ ಏನು ಎಂದರೆ ರಾಜ್ಯಸಭೆಯನ್ನು ಮುಖ್ಯವಾಗಿ ಕ್ಯಾಂಟನ್ಗಳ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವ ಸಲುವಾಗಿ ಅಸ್ತಿತ್ವಕ್ಕೆ ತರಲಾಗಿದೆ ಎಂದು ಅದರ ಪ್ರತಿನಿಧಿಗಳು ಇಡೀ ದೇಶಕ್ಕೆ ಜವಾಬ್ದಾರಿ ಆಗುವುದಕ್ಕೆ ಬದಲಾಗಿ ತಮ್ಮ ತಮ್ಮ ಕ್ಯಾಂಟನ್ಗಳಿಗೆ ಜವಾಬ್ದಾರರಾಗಿರುತ್ತಾರೆ ಅಥವಾ ಹೊಣೆ ಆದವರು ಆಗಿರುತ್ತಾರೆ. ಆದರೆ ಇಂತಹ ಪ್ರಾಂತೀಯ ಮನೋವೃತ್ತಿಯನ್ನು ತಡೆಗಟ್ಟಲಿಕ್ಕೆ ಸ್ವಿಸ್ ಸಂವಿಧಾನ ತನ್ನದೇ ಆದಂತಹ ಸೂಕ್ತ ಆದಂತಹ ಒಂದು ವ್ಯವಸ್ಥೆಯನ್ನು ಮಾಡಲ್ಪಟ್ಟಿದೆ. ಸಂವಿಧಾನದ 91ನೇ ವಿಧಿ ಹೇಳುವಂತೆ ರಾಜ್ಯಸಭೆಯ ಪ್ರತಿನಿಧಿಗಳು ಕ್ಯಾಂಟನ್ಗಳ ಆದೇಶಕ್ಕೆ ಅನುಗುಣವಾಗಿ ನಡೆಯುವುದನ್ನು ನಿಷೇಧ ಮಾಡಲ್ಪಟ್ಟಿದೆ. ಅಂದರೆ ಅವರು ರಾಷ್ಟ್ರದ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡಬೇಕಾಗುತ್ತೆ. ಅದೇ ರೀತಿ ಅಧಿವೇಶನ, ರಾಜ್ಯಸಭೆಯ ಅಧಿವೇಶನವು ರಾಷ್ಟ್ರೀಯ ಸಭೆಯ ಜೊತೆಗೂಡಿ ವರ್ಷಕ್ಕೆ 4 ಬಾರಿ ಅಂದರೆ ಮಾರ್ಚ್, ಜೂನ್, ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತವೆ. ಫೆಡರಲ್ ಕೌನ್ಸಿಲಿಗೆ ಫೆಡರಲ್ ಅಸೆಂಬ್ಲಿಯ ಮನವಿ ಮೇರೆಗೆ ವಿಶೇಷ ಅಧಿವೇಶನ ಕರೆಯುವ ಅಧಿಕಾರವಿದೆ. ಅಧಿವೇಶನ ಸೇರಲು 24 ಸದಸ್ಯರ ಅಗತ್ಯತೆ ಇದೆ. ಇದಕ್ಕೆ ಕೋರಮ್ ಎಂದು ಕರೆಯಲಾಗುತ್ತೆ. ಬಹುಮತದ ಆಧಾರದ ಮೇಲೆ ಈ ಸದನದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತದೆ. ಅದೇ ರೀತಿ ಸ್ಪೀಕರ್, ಸಭಾಧ್ಯಕ್ಷರು ರಾಜ್ಯಸಭೆಯ ಅಧ್ಯಕ್ಷರನ್ನು ಮತ್ತು ಉಪಾಧ್ಯಕ್ಷರನ್ನು ಸದನದ ಸದಸ್ಯರೇ ತಮ್ಮಲ್ಲಿಯೇ ಚುನಾಯಿಸಿಕೊಳ್ಳುತ್ತಾರೆ. ಸಂವಿಧಾನದ 82ನೇ ವಿಧಿಯಂತೆ ಒಂದೇ ಕ್ಯಾಂಟನ್ನಿಂದ ಸಭಾಧ್ಯಕ್ಷ ಮತ್ತು ಉಪಸಭಾಧ್ಯಕ್ಷರು ಇರಬಾರದು ಎಂದು ಹೇಳುತ್ತದೆ. ಇವರ ಅಧಿಕಾರಾವಧಿ 1 ವರ್ಷ ಮಾತ್ರ ಹಾಗೂ ಒಬ್ಬನೇ ಸತತವಾಗಿ 2ನೇ ಬಾರಿಗೆ ಅಧ್ಯಕ್ಷ ಆಗುವಂತೆ ಇಲ್ಲ. ಸಭಾಧ್ಯಕ್ಷರು ಸದನದ ಅಧ್ಯಕ್ಷತೆಯನ್ನು ವಹಿಸುವ ಮೂಲಕ ಸದನದ ಕಾರ್ಯಕಲಾಪಗಳನ್ನು ನಡೆಸಿಕೊಡುತ್ತಾರೆ. ಸಭಾಧ್ಯಕ್ಷರ ಗೈರು ಹಾಜರಿಯಲ್ಲಿ ಉಪಾಧ್ಯಕ್ಷರು ಸಭೆಯ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಸಭೆಯ
ಗೌರವ ರಕ್ಷಿಸಿ ಸದಸ್ಯರ ಸ್ವಾತಂತ್ರ್ಯ ಕಾಪಾಡುತ್ತಾರೆ. ಯಾವುದೇ ಮಸೂದೆಗೆ ಸಮಾನ ಮತ ಬಂದಾಗ ನಿರ್ಣಾಯಕ ಮತ ಚಲಾಯಿಸುವ ಅಧಿಕಾರ ಮಾತ್ರ ಇವರಿಗೆ ಇರುತ್ತದೆ. ಎರಡನೇದಾಗಿ ಫೆಡರಲ್ ಕೌನ್ಸಿಲ್, ಒಕ್ಕೂಟ ಶಾಸಕಾಂಗದ ಕೆಳಮನೆ ಆದಂತಹ ರಾಷ್ಟ್ರೀಯ ಸಭೆಗೆ ಸಂಬಂಧಪಟ್ಟಿರುವಂತೆ ನಾವಿಲ್ಲಿ ಅಭ್ಯಾಸ ಮಾಡಬೇಕಾಗುತ್ತೆ. ಮೊಟ್ಟ ಮೊದಲಿಗೆ ಇದು ಹೇಗೆ ರಚನೆ ಆಗಲ್ಪಡುತ್ತೆ ಅನ್ನೋ ಬಗ್ಗೆ ರಚನೆಗೆ ಸಂಬಂಧಪಟ್ಟಿರುವಂತೆ ನಾವಿಲ್ಲಿ ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ರಾಷ್ಟ್ರೀಯ ಸಭೆಯು ಸ್ವಿಸ್ ಶಾಸಕಾಂಗವಾದ ಫೆಡರಲ್ ಅಸೆಂಬ್ಲಿಯ ಕೆಳಮನೆ ಅಥವಾ ಕೆಳ ಸದನವಾಗಿದೆ. ಇದು ಕ್ಯಾಂಟನನ್ನು ಪ್ರಾತಿನಿಧ್ಯ ಮಾಡದೆ ಸಮಸ್ತ ಜನತೆಯನ್ನು ಪ್ರಾತಿನಿಧ್ಯ ಮಾಡುತ್ತಾರೆ. ಭಾರತದ ಲೋಕಸಭೆಯಂತೆ ಬ್ರಿಟನ್ನಿನ ಸಾಮಾನ್ಯ ಸಭೆಯಂತೆ ಈ ಸದನವು ಕೂಡ ಜನತಾ ಪ್ರತಿನಿಧಿಗಳ ಸಭೆಯಾಗಿದೆ. ಸ್ವಿಸ್ ಸಂವಿಧಾನವು ರಾಷ್ಟ್ರೀಯ ಸಭೆಯಲ್ಲಿ ಎಷ್ಟು ಜನ ಪ್ರತಿನಿಧಿಗಳು ಇರಬೇಕು ಎಂಬುದರ ಬಗ್ಗೆ ಸ್ಪಷ್ಟಪಡಿಸಲ್ಪಟ್ಟಿಲ್ಲ. ಪ್ರಾರಂಭದಲ್ಲಿ 20,000 ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡಲಾಗುತ್ತಿತ್ತು. ಪ್ರತಿ 10 ವರ್ಷಕ್ಕೊಮ್ಮೆ ನಡೆಯುವ ಜನಗಣತಿಯನ್ನು ಆಧರಿಸಿ ಪ್ರತಿನಿಧಿಗಳ ಸಂಖ್ಯೆಯನ್ನು ನಿಗದಿಪಡಿಸಲಾಗುತ್ತಿತ್ತು. ಪ್ರಸ್ತುತ ಅಂದರೆ 1963ರಿಂದ 24,000 ಪೌರರಿಗೆ ಒಬ್ಬ ಸದಸ್ಯನಂತೆ ಪ್ರತಿನಿಧಿಗಳನ್ನು ಆರಿಸಲಾಗುತ್ತದೆ. ಅದೇ ಕ್ಯಾಂಟನ್ನಲ್ಲಿ ಒಬ್ಬ ಸದಸ್ಯನಾದರೂ ಇರಬೇಕು ಅಂತ ನಿರ್ಧರಿಸಲಾಗಿದೆ. ಪ್ರಸ್ತುತ ರಾಷ್ಟ್ರೀಯ ಸಭೆ ಹೊಂದಿರುವ ಒಟ್ಟು ಸದಸ್ಯ ಸಂಖ್ಯೆ 200 ಆಗಲ್ಪಟ್ಟಿದೆ ಅಂತ ನಾವಿಲ್ಲಿ ಕಾಣ್ತಾವೆ. ಇದರ ಚುನಾವಣಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ನಾವು ಕಂಡುಕೊಳ್ಳುವಾಗ 20 ವರ್ಷ ವಯಸ್ಸಾದ ಪ್ರತಿಯೊಬ್ಬ ಸ್ವಿಸ್ ನಾಗರಿಕ ಮತದಾನದ ಅಧಿಕಾರ ಹೊಂದಿದ್ದಾರೆ. 1971ರ ನಂತರ ಸ್ವಿಸ್ ಮಹಿಳೆಯರಿಗೂ ಮತದಾನ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಅಧಿಕಾರವನ್ನು ನೀಡಲಾಗಿದೆ. 1910ರಿಂದೀಚೆಗೆ ಗುಪ್ತ ಮತದಾನ ಮತ್ತು ಸಮಾನ ಪ್ರಾತಿನಿಧ್ಯಕ್ಕೆ ಅನುಗುಣವಾಗಿ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತದೆ. ಅಂದರೆ ಒಬ್ಬ ವ್ಯಕ್ತಿ ಒಂದು ಮತ ಮತ್ತು ಒಂದು ಮೌಲ್ಯ ತತ್ವವನ್ನು ಪಾಲಿಸಲಾಗುತ್ತದೆ. ಅದೇ ರೀತಿ ಈ ಸದನದ ಅಧಿಕಾರಾವಧಿ ಎಷ್ಟು ಅನ್ನುವುದಕ್ಕೆ ಸಂಬಂಧಪಟ್ಟ ನಾವಿಲ್ಲಿ ಕಂಡುಕೊಳ್ಳುವಾಗ ರಾಷ್ಟ್ರೀಯ ಸಭೆಯ ಅಧಿಕಾರಾವಧಿ 4 ವರ್ಷಗಳು. ಅಧಿಕಾರ ಅವಧಿಗೆ ಮುನ್ನ ಈ ಸಭೆಯನ್ನು ಕಾರ್ಯಾಂಗ ಅಥವಾ ನ್ಯಾಯಾಂಗದಿಂದ ವಿಸರ್ಜಿಸುವಂತೆ ಇಲ್ಲ. ಚುನಾವಣೆಯು ಪ್ರತಿ 4 ವರ್ಷಕ್ಕೊಮ್ಮೆ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ನಡೆಯುತ್ತದೆ. ಅಂದರೆ ಇದು ಸ್ಥಿರವಾದ ಶಾಸನ ಸಭೆಯಾಗಿದೆ, ಸ್ಥಿರವಾದ ಸದನವಾಗಿದೆ. ಆದರೆ ಸಂವಿಧಾನದ 129 ಹೇಳುವಂತೆ ಸಂವಿಧಾನ ಪೂರ್ಣ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಉಭಯ ಸದನಗಳ 2 ಸದನಗಳಲ್ಲಿ ಭಿನ್ನಾಭಿಪ್ರಾಯ ಹುಟ್ಟಿಕೊಂಡಾಗ ಅಥವಾ ಉದ್ಭವ ಆಗಲ್ಪಟ್ಟಾಗ ಈ ಸದನವನ್ನು ವಿಸರ್ಜನೆ ಮಾಡಬಹುದಾಗಿದೆ ಅಥವಾ ವಿಸರ್ಜಿಸಬಹುದಾಗಿದೆ. ಈ ಸದನದಲ್ಲಿ 4 ವರ್ಷದ ಮುಂಚೆ ಖಾಲಿ ಇದ್ದ ಸ್ಥಾನಗಳನ್ನು ಕೂಡ ಭರ್ತಿ ಮಾಡಲಿಕ್ಕೆ ಉಪಚುನಾವಣೆಗಳು ನಡೆಯುವಂತೆ ಇಲ್ಲ. ಅದೇ ರೀತಿ ಈ ಸದನದ
ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಕಾಣಬೇಕಾಗುತ್ತೆ. ರಾಷ್ಟ್ರೀಯ ಸಭೆಯ ಅಧಿವೇಶನವು ವಾರ್ಷಿಕವಾಗಿ ಮಾರ್ಚ್, ಜೂನ್, ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯಸಭೆಯೊಂದಿಗೆ 4 ಬಾರಿ ನಡೆಯುತ್ತದೆ. ತುರ್ತು ಸಂದರ್ಭದಲ್ಲಿ ಮಾತ್ರ ಫೆಡರಲ್ ಕೌನ್ಸಿಲ್ ರಾಷ್ಟ್ರೀಯ ಸಭೆಯ ವಿನಂತಿಯ ಮೇರೆಗೆ ವಿಶೇಷ ಅಧಿವೇಶನ ಕರೆಯುವ ಅಧಿಕಾರವನ್ನು ಹೊಂದಲ್ಪಟ್ಟಿದೆ. ಸಾಮಾನ್ಯವಾಗಿ ಅಧಿವೇಶನವು ಪ್ರತಿ ಬಾರಿ ಸೇರಿದಾಗ ಕನಿಷ್ಠ 3 ವಾರಗಳವರೆಗೆ ನಡೆಯುತ್ತದೆ. ಸಭಾಧ್ಯಕ್ಷ. ರಾಷ್ಟ್ರೀಯ ಸಭೆಯು ತನ್ನ ಸದಸ್ಯರಲ್ಲೇ ಒಬ್ಬರನ್ನು ಸಭಾಪತಿಗಳಾಗಿ ಮತ್ತು ಮತ್ತೊಬ್ಬರನ್ನು ಉಪ ಸಭಾಪತಿಗಳನ್ನಾಗಿ ಕೇವಲ 1 ವರ್ಷದ ಅವಧಿಗೆ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಸಭಾಧ್ಯಕ್ಷರು ಹಳೆಯ ಕಾಲದ ಸಂಪ್ರದಾಯಗಳು ಮತ್ತು ಹೊಸ ನಿಯಮಗಳ ಅಡಿಯಲ್ಲಿ ಸಭೆಯ ಗೌರವ ರಕ್ಷಿಸುವಂತಹ ಈ ಸಭೆಯ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಬರುತ್ತಾರೆ. ಅಲ್ಲದೆ ಸದನದಲ್ಲಿ ರಚನೆಯಾಗುವ ವಿವಿಧ ಸಮಿತಿಗಳಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ನೇಮಿಸುವ ಅಧಿಕಾರ ಹೊಂದಿದ್ದಾರೆ. ಅಗತ್ಯ ಬಂದಾಗ ಒಂದು ಮಸೂದೆಗೆ ಸಮಾನ ಆದಂತಹ ಮತಗಳು ಬಂದರೆ ಮಸೂದೆಯ ಚಾಲನೆಗಾಗಿ ನಿರ್ಣಾಯಕ ಮತ ಹಾಕುವ ಅಧಿಕಾರ ಮಾತ್ರ ಹೊಂದಿದ್ದಾರೆ. ಸಭಾಪತಿಗಳ ಗೈರು ಹಾಜರಿಯಲ್ಲಿ ಉಪಸಭಾಪತಿಗಳು ಸಭೆಯ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಹೋಗುತ್ತಾರೆ. ಅದೇ ರೀತಿ ಇಲ್ಲಿ ಬರತಕ್ಕಂತಹ ಇನ್ನೊಂದು ಅಂಶವಾಗಿ ಫೆಡರಲ್ ಅಸೆಂಬ್ಲಿಯ ಜಂಟಿ ಅಧಿವೇಶನ. ಫೆಡರಲ್ ಅಸೆಂಬ್ಲಿಯ 2 ಸದನಗಳು ಅಂದರೆ ಮೇಲ್ಮನೆಯಾದ ರಾಜ್ಯಸಭೆ ಮತ್ತು ಕೆಳಮನೆ ಆಗಿರುವ ರಾಷ್ಟ್ರೀಯ ಸಭೆ ಪ್ರತ್ಯೇಕವಾಗಿ ಸಭೆಯನ್ನು ಸೇರಿ ತಮ್ಮ ದೈನಂದಿನ ವ್ಯವಹಾರಗಳನ್ನು ನಡೆಸುತ್ತಾರೆ. ಆದರೆ ಕೆಲವೊಂದು ನಿರ್ದಿಷ್ಟ ಮತ್ತು ಖಚಿತವಾದ ಸಂದರ್ಭ ಹಾಗೂ ವಿಷಯಗಳಿಗೆ ಸಂಬಂಧಪಟ್ಟಿರುವಂತೆ ಚರ್ಚೆ ಮಾಡಲಿಕ್ಕೆ ಜಂಟಿ ಅಧಿವೇಶನ ಸೇರುತ್ತವೆ. ಅಂತಹ ಸಂದರ್ಭಗಳು ಯಾವುವು ಅಂತ ನಾವಿಲ್ಲಿ ಒಂದೊಂದಾಗಿ ಕಾಣಬೇಕಾಗುತ್ತೆ. 1. ಫೆಡರಲ್ ಕೌನ್ಸಿಲ್ನ ಸದಸ್ಯರು ಹಾಗೂ ಅದರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇವರ ಚುನಾವಣೆಗೆ ಸಂಬಂಧಪಟ್ಟಿರುವಂತೆ ಫೆಡರಲ್ ಟ್ರಿಬ್ಯುನಲ್ ನ್ಯಾಯಾಧೀಶರನ್ನು ನೇಮಕ ಮಾಡಲು, ಚಾನ್ಸಲರನ್ನು ಆಯ್ಕೆ ಮಾಡಲು ಮತ್ತು ಫೆಡರಲ್ ಸೇನೆಯ ಜನರಲನ್ನು ನೇಮಕಾತಿ ಮಾಡಲು. 2. ಫೆಡರಲ್ ಕೌನ್ಸಿಲ್ ಮತ್ತು ಫೆಡರಲ್ ಟ್ರಿಬ್ಯುನಲ್ ನಡುವೆ ಅಧಿಕಾರಕ್ಕೆ ಸಂಬಂಧಪಟ್ಟಿರುವಂತೆ ಉದ್ಭವ ಆಗಬಹುದಾದ, ಹುಟ್ಟಿಕೊಳ್ಳಬಹುದಾದ ವಾದ ವಿವಾದಗಳಿಗೆ ಸಂಬಂಧಿಸಿರುವಂತೆ. 3. ಅಪರಾಧಿಗಳಿಗೆ ಫೆಡರಲ್ ಟ್ರಿಬ್ಯುನಲ್ ನೀಡಿದ ಶಿಕ್ಷೆಯನ್ನು ಕ್ಷಮಾಪಣೆ ಮಾಡಲು ಫೆಡರಲ್ ಅಸೆಂಬ್ಲಿಯ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ರಾಷ್ಟ್ರೀಯ ಸಭೆಯ ಅಧ್ಯಕ್ಷರು ವಹಿಸಿಕೊಳ್ತಾರೆ ಮತ್ತು ಬಹುಮತದ ಆಧಾರದ ಮೇಲೆ ತೀರ್ಮಾನ ಕೈಗೊಳ್ಳಲಾಗುತ್ತದೆ ಅಥವಾ ತೆಗೆದುಕೊಳ್ಳಲಾಗುತ್ತದೆ. ಹಾಗಾದರೆ ಈ ಒಂದು ಸದನ ಯಾವ ಅಧಿಕಾರ ಮತ್ತು ಕಾರ್ಯಗಳನ್ನು ಹೊಂದಲ್ಪಟ್ಟಿದೆ ಅಂತ ನಾವಿಲ್ಲಿ ಅಧಿಕಾರ ಮತ್ತು ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಇಲ್ಲಿ ಅಭ್ಯಾಸವನ್ನು ಮಾಡಬೇಕು. ಫೆಡರಲ್ ಅಸೆಂಬ್ಲಿಯ 2 ಸದನಗಳು ಸಮಾನ ಆದಂತಹ ಅಧಿಕಾರ ಹೊಂದಿರುವುದರಿಂದ ಅವುಗಳ ಅಧಿಕಾರವನ್ನು ನಾವುಗಳು ಪ್ರತ್ಯೇಕವಾಗಿ ವಿವರಿಸಬೇಕಾದಂತಹ ಅಗತ್ಯತೆ ಇಲ್ಲಿ ಇರುವುದಿಲ್ಲ. ಸ್ವಿಸ್ ಸಂವಿಧಾನದ 71ನೇ ವಿಧಿ ಹೇಳಿರುವಂತೆ ಫೆಡರಲ್ ಅಸೆಂಬ್ಲಿಗೆ ಸ್ವಿಸ್ ಒಕ್ಕೂಟದ ಸಕಲ ಅಧಿಕಾರಗಳು ಸೇರಿವೆ. ವಿಶ್ವದ ಬೇರೆ ಯಾವುದೇ ಪಾರ್ಲಿಮೆಂಟ್ ಹೊಂದದೇ ಇರುವಷ್ಟು ಅಧಿಕಾರವನ್ನು ಇದು ಚಲಾಯಿಸುತ್ತೆ. ಆದರೆ ಪ್ರಜೆಗಳು ಮತ್ತು ಕ್ಯಾಂಟನ್ಗಳಿಗೆ ಇದರ ಮೇಲೆ ಪರೋಕ್ಷ ಆದಂತಹ ನಿಯಂತ್ರಣ ಇದೆ. ಕೆಲವು ವಿಷಯಗಳಿಗೆ ಸಂಬಂಧಿಸಿರುವಂತೆ
ಫೆಡರಲ್ ಅಸೆಂಬ್ಲಿಯು ಅಧಿಕಾರದ ವಿಭಜನೆಯಿಂದಾಗಿ ಸಂಪೂರ್ಣ ಶಾಸನೀಯ ಅಧಿಕಾರ ಹೊಂದ ಅಮೆರಿಕದ ಶಾಸಕಾಂಗವಾದ ಕಾಂಗ್ರೆಸ್ಸಿಗಿಂತ ಹೆಚ್ಚು ಅಧಿಕಾರವನ್ನು ಪಡೆದುಕೊಂಡಿದೆ ಅಥವಾ ಹೊಂದೆ. ಆದರೆ ಆನೆಗೆ ಅಂಕುಶವಿರುವಂತೆ ಪ್ರಜೆಗಳ ಕೈಲಿ ಇರತಕ್ಕಂತಹ ಜನಮತ ಗಣನೆ ಮತ್ತು ಜನ ನಿರ್ದೇಶನದ ಅಸ್ತ್ರ ಫೆಡರಲ್ ಅಸೆಂಬ್ಲಿ ನಿರಂಕುಶಾತ್ಮಕವಾಗಿ ವರ್ತನೆ ಮಾಡುವುದನ್ನು ತಡೆಯುತ್ತದೆ. ಇದು ಹೊಂದಿರುವ ಇದರ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ವರ್ಗೀಕರಣ ಮಾಡುತ್ತಾ ಒಂದೊಂದಾಗಿ ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಒಂದು, ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ಫೆಡರಲ್ ಅಸೆಂಬ್ಲಿಯ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು ಯಾವುವು ಅನ್ನೋದನ್ನು ನಾವಿಲ್ಲಿ ಕಂಡುಕೊಳ್ಳುತ್ತಾ ಮೊಟ್ಟ ಮೊದಲ ಇದರ ಶಾಸನೀಯ ಅಧಿಕಾರ ಮತ್ತು ಕಾರ್ಯವಾಗಿ ಫೆಡರಲ್ ವಿಷಯಗಳಿಗೆ ಸಂಬಂಧಿಸಿದಂತೆ ಶಾಸನ ಮಾಡುವ ಸಮಸ್ತ ಅಧಿಕಾರಗಳು ಇದಕ್ಕೆ ಸೇರಿವೆ. ಫೆಡರಲ್ ಸಂಸ್ಥೆಗಳಿಗೆ ಸಂಬಂಧಿಸಿರುವಂತೆ ಚುನಾವಣಾ ವಿಧಾನವನ್ನು ನಿರ್ಧಾರ ಮಾಡುವುದು, ಚುನಾವಣೆಗಳನ್ನು ನಿರ್ಧಾರ ಮಾಡುವುದು ಮುಂತಾದ ವಿಷಯಗಳಿಗೆ ಸಂಬಂಧಪಟ್ಟಿರುವಂತೆ ಫೆಡರಲ್ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಬರುವ ವಿಷಯಗಳಿಗೆ ಸಂಬಂಧಿಸಿರುವಂತೆ ಶಾಸನ ರಚನೆ ಮಾಡುವ ಅಧಿಕಾರವನ್ನು ಹೊಂದಿದೆ. ಎರಡೂ ಸದನಗಳು ಸಮಾನವಾದಂತಹ ಅಧಿಕಾರ ಹೊಂದಿರುವುದರಿಂದ ಶಾಸನ ರಚನೆಗೆ ಸಂಬಂಧಿಸಿರುವಂತೆ ಎರಡು ಸದನಗಳ ಒಪ್ಪಿಗೆ ಅತ್ಯಂತ ಅಗತ್ಯವಾಗಿದೆ. ಬೇರೆ ರಾಷ್ಟ್ರಗಳಂತೆ ಯಾವುದೇ ಒಂದು ಸದನ ಮಾತ್ರ ಶ್ರೇಷ್ಠತೆ ಅಥವಾ ಸಾರ್ವಭೌಮತೆ ಅಥವಾ ಪಾರಮ್ಯತೆಯ ಅಧಿಕಾರ ಇಲ್ಲಿ ಹೊಂದಿಲ್ಲ ಅಥವಾ ಪಡೆದುಕೊಳ್ಳಲ್ಪಟ್ಟಿಲ್ಲ. ಎರಡನೇದಾಗಿ, ಫೆಡರಲ್ ಸಂವಿಧಾನವನ್ನು ಕಾರ್ಯರೂಪಕ್ಕೆ ಬರುವಂತೆ ನೋಡಿಕೊಳ್ಳುವುದು ಮತ್ತು ಕ್ಯಾಂಟನ್ನ ಸಂವಿಧಾನಗಳು ಫೆಡರಲ್ ಸಂವಿಧಾನದ ವಿರುದ್ಧವಾಗಿ ರಚನೆಯಾಗದಂತೆ ನೋಡಿಕೊಳ್ಳುವ ಅಧಿಕಾರ. ಅಂದರೆ ಕ್ಯಾಂಟನ್ ಸಂವಿಧಾನಗಳು ಫೆಡರಲ್ ಸಂವಿಧಾನದ ಬಾಧ್ಯತೆಯನ್ನು ತೃಪ್ತಿಕರವಾಗಿ ಅಳವಡಿಸಿಕೊಂಡಿದ್ದರ ಬಗ್ಗೆ ಖಾತರಿಪಡಿಸಿಕೊಳ್ಳುವ ಅಧಿಕಾರವನ್ನು ಈ ಸದನ ಇಲ್ಲಿ ಹೊಂದಲ್ಪಟ್ಟಿದೆ ಅಂತ ನಾವಿಲ್ಲಿ ಕಾಣ್ತೇವೆ. ಮೂರನೇದಾಗಿ, ಯುದ್ಧ, ಸಮರ, ತಾಟಸ್ಥತೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ. ರಾಷ್ಟ್ರವನ್ನು ವಿದೇಶಿ ಆಕ್ರಮಣದಿಂದ ಸಂಪೂರ್ಣವಾಗಿ ರಕ್ಷಣೆ ಮಾಡುವ ಮೂಲಕ ದೇಶದ ಸ್ವಾತಂತ್ರ್ಯವನ್ನು ಕಾಪಾಡುವುದು, ಅಲ್ಲದೆ ಆಂತರಿಕ ರಕ್ಷಣೆಯನ್ನು ನೋಡಿಕೊಳ್ಳುವುದು, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ಮತ್ತು ಕ್ಯಾಂಟನ್ಗಳ ಭೂಪ್ರದೇಶದ ಭದ್ರತೆಯನ್ನು ಕಾಪಾಡುವ ಹೊಣೆಗಾರಿಕೆ ಇದು ಹೊಂದಲ್ಪಟ್ಟಿದೆ. ನಾಲ್ಕನೇದಾಗಿ, ಸಂವಿಧಾನದ ಪಾರ್ಶ್ವ ತಿದ್ದುಪಡಿ, ಪಾರ್ಶ್ವ ಅಂದರೆ ಭಾಗಶಃ ತಿದ್ದುಪಡಿ ಹಾಗೂ ಪೂರ್ತಿ ಪರಿಷ್ಕರಣೆ ಮಾಡತಕ್ಕಂತಹ ಅಧಿಕಾರ. ಐದನೇದಾಗಿ, ರಾಷ್ಟ್ರದ ಮುಂಗಡ ಪತ್ರಕ್ಕೆ ಅನುಮೋದನೆ ನೀಡುವುದು ಮತ್ತು ಸಾರ್ವಜನಿಕ ಹಣಕಾಸಿನ ಮೇಲೆ ನಿಯಂತ್ರಣ ಇಡ್ತಕ್ಕಂತಹ ಅಧಿಕಾರ. ಆರನೇದಾಗಿ, ಕ್ಯಾಂಟನ್ ಮತ್ತು ಕ್ಯಾಂಟನ್ಗಳ ನಡುವೆ ಮಾಡಿಕೊಂಡ ಕರಾರು ಒಪ್ಪಂದಗಳಿಗೆ ಸಮ್ಮತಿಯನ್ನು ನೀಡುವುದು. ಈ ರೀತಿಯಾಗಿ ಫೆಡರಲ್ ಅಸೆಂಬ್ಲಿಗೆ ಶಾಸನೀಯ ಕ್ಷೇತ್ರದಲ್ಲಿ ಸಂವಿಧಾನದ 71ನೇ ವಿಧಿಗೆ ಅನುಗುಣವಾಗಿ ಅಪರಿಮಿತ ಆದಂತಹ ಅಧಿಕಾರವಿರುವುದು ನಿಜ. ಆದರೆ ಈ ಅಧಿಕಾರಗಳ ಮೇಲೆ ಸ್ವಿಸ್ ಜನತೆಯ ಅಂತಿಮ ನಿಯಂತ್ರಣ ಅಧಿಕಾರವಿದೆ. ಉದಾಹರಣೆಗೆ, ಫೆಡರಲ್ ಅಸೆಂಬ್ಲಿಯ ಉಭಯ ಸದನಗಳಲ್ಲಿ ಅಂಗೀಕರಿಸಲ್ಪಟ್ಟ ಕಾಯ್ದೆಯನ್ನು ಅಗತ್ಯವಿದ್ದಲ್ಲಿ ಪ್ರಜಾಮತ ಗಣನೆಗೆ ಒಳಪಡಿಸಬೇಕಾಗುತ್ತದೆ. ಕಾಯ್ದೆಯನ್ನು ಅಂಗೀಕರಿಸಿದ 90 ದಿನಗಳ ಒಳಗಾಗಿ 30,000ಕ್ಕೂ ಹೆಚ್ಚು ಮತದಾರರು ಕೇಳಿಕೊಂಡರೆ ಅದನ್ನು ಪ್ರಜಾಮತ ಗಣನೆಗೆ ಕೊಟ್ಟು ಕಳಿಸಬೇಕಾಗುತ್ತೆ. ಆಗ ಶಾಸನ ಮಂಜೂರು ಆಗಲಿಕ್ಕೆ ಕನಿಷ್ಠ 50,000
ಮತಗಾರರು ಮತ್ತು ಅರ್ಧಕ್ಕಿಂತ ಹೆಚ್ಚು ಕ್ಯಾಂಟನ್ಗಳ ಸಮ್ಮತಿ ಅಥವಾ ಒಪ್ಪಿಗೆ ಅಗತ್ಯವಾಗಿದೆ. ತುರ್ತು ಕಾಯ್ದೆಗಳಿಗೂ ಸಹ 1 ವರ್ಷದ ಒಳಗಾಗಿ ಜನತೆಯ ಮುಂದಿಟ್ಟು ಸಮ್ಮತಿಯನ್ನು ಪಡೆದುಕೊಳ್ಳಬೇಕಾಗುತ್ತೆ. ಇಲ್ಲದಿದ್ದಲ್ಲಿ ಅವುಗಳು 1 ವರ್ಷದ ನಂತರ ಜಾರಿಯಲ್ಲಿ ಇರುವುದಿಲ್ಲ. 7ನೇದಾಗಿ ಕಾರ್ಯಾಂಗದ ಅಧಿಕಾರಗಳು. ಫೆಡರಲ್ ಅಸೆಂಬ್ಲಿ ಇದು ಹೊಂದಿರುವ ಇದರ ಕಾರ್ಯಾಂಗದ ಅಧಿಕಾರಗಳು ಯಾವುವು ಅಂತ ನಾವಿಲ್ಲಿ ಒಂದೊಂದಾಗಿ ಕಂಡುಕೊಳ್ಳುತ್ತಾ, 1, ಫೆಡರಲ್ ಅಸೆಂಬ್ಲಿಯ ಜಂಟಿ ಅಧಿವೇಶನದಲ್ಲಿ ಫೆಡರಲ್ ಕೌನ್ಸಿಲ್ ಅಥವಾ ಕಾರ್ಯಾಂಗದ ಕೌನ್ಸಿಲರ್ಗಳನ್ನು ಅಧ್ಯಕ್ಷ ಉಪಾಧ್ಯಕ್ಷರನ್ನು ನೇಮಕ ಮಾಡುತ್ತದೆ. ಅದರಂತೆ ಫೆಡರಲ್ ಕೌನ್ಸಿಲ್ದ ಪ್ರಧಾನ ಕಾರ್ಯದರ್ಶಿಯಾದ ಚಾನ್ಸಲರ್ ಅಥವಾ ಪ್ರಧಾನಿಯನ್ನು ನೇಮಕ ಮಾಡಿಕೊಳ್ಳುತ್ತದೆ. 2, ಯುದ್ಧ ಸಮಯವಿದ್ದಾಗ ಅಥವಾ ಯುದ್ಧದ ಸಾಧ್ಯತೆ ಇದ್ದಾಗ ಫೆಡರಲ್ ಸೈನ್ಯದ ಮಹಾದಂಡ ನಾಯಕನನ್ನು ಚುನಾಯಿಸಿಕೊಳ್ಳುತ್ತಾರೆ. ಸೈನ್ಯದ ಮೇಲೆ ನಿಯಂತ್ರಣ ಅಧಿಕಾರ ಇದು ಹೊಂದಲ್ಪಟ್ಟಿದೆ. ಯುದ್ಧ ಮತ್ತು ಶಾಂತಿಯನ್ನು ನಿರ್ಧಾರ ಮಾಡ್ತಕ್ಕಂತಹ ಅಧಿಕಾರವೂ ಕೂಡ ಇದಕ್ಕೆ ಇದೆ. 3ನೇದಾಗಿ ಫೆಡರಲ್ ಅಧಿಕಾರಿಗಳ ಫೆಡರಲ್ ಚಾನ್ಸಲರ್ ಅವರ ಹಾಗೂ ಫೆಡರಲ್ ಇಲಾಖಾ ಸದಸ್ಯರ ವೇತನ ಭತ್ಯೆ ನಿರ್ಧಾರ ಮಾಡ್ತಕ್ಕಂತಹ ಅಧಿಕಾರವನ್ನು ಹೊಂದಲ್ಪಟ್ಟಿದೆ. 4, ವಿದೇಶಾಂಗ ಒಪ್ಪಂದ ಮತ್ತು ಕಾನೂನುಗಳಿಗೆ ಒಪ್ಪಿಗೆ ಹಾಕುವ ಅಥವಾ ತಿರಸ್ಕಾರ ಮಾಡ್ತಕ್ಕಂತಹ ಅಧಿಕಾರವನ್ನು ಹೊಂದಲ್ಪಟ್ಟಿದೆ. 5ನೇದಾಗಿ ಫೆಡರಲ್ ಕೌನ್ಸಿಲ್ನ ಕಾರ್ಯನಿರ್ವಹಣೆಯ ಮೇಲ್ವಿಚಾರಣೆಯ ಅಧಿಕಾರ ಹೊಂದಿದೆ. ಆದರೆ ಫೆಡರಲ್ ಕೌನ್ಸಿಲನ್ನು ಅದರ 4 ವರ್ಷ ಅವಧಿಗಿಂತ ಮೊದಲೇ ವಿಸರ್ಜನೆ ಮಾಡ್ತಕ್ಕಂತಹ ಅಧಿಕಾರ ಇಲ್ಲದೇ ಇದ್ದರೂ ಫೆಡರಲ್ ಕೌನ್ಸಿಲ್ ಅಸೆಂಬ್ಲಿಗೆ ಹೊಂದಿಕೊಂಡು ಆಡಳಿತವನ್ನು ನಿರ್ವಹಿಸಬೇಕಾಗುತ್ತೆ, ಆಡಳಿತ ಮಾಡಬೇಕಾಗುತ್ತೆ ಮತ್ತು ತನ್ನ ವಾರ್ಷಿಕ ವರದಿಯನ್ನು ಫೆಡರಲ್ ಅಸೆಂಬ್ಲಿಗೆ ಸಲ್ಲಿಸಬೇಕಾಗುತ್ತೆ. ಈ ರೀತಿಯಾಗಿ ಫೆಡರಲ್ ಅಸೆಂಬ್ಲಿಯಿಂದಲೇ ಕಾರ್ಯಾಂಗವಾದ ಫೆಡರಲ್ ಕೌನ್ಸಿಲ್ ರಚನೆ ಆಗುತ್ತೆ. ಅದನ್ನು ನಿಯಂತ್ರಣ ಮಾಡ್ತಕ್ಕಂತಹ ಅಧಿಕಾರ ಫೆಡರಲ್ ಅಸೆಂಬ್ಲಿಗೆ ಇದೆ ಅಂತ ನಾವಿಲ್ಲಿ ಕಾಣ್ತೇವೆ. 3ನೇದಾಗಿ ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳು. 1848ರ ಮೂಲ ಸಂವಿಧಾನದಲ್ಲಿ ಫೆಡರಲ್ ಅಸೆಂಬ್ಲಿ ವ್ಯಾಪಕ ಆದಂತಹ ನ್ಯಾಯಿಕ ಅಧಿಕಾರಗಳನ್ನು ಹೊಂದಿತ್ತು ಅಥವಾ ಪಡೆದುಕೊಂಡಿತು. 1874ರಲ್ಲಿ ಸಂವಿಧಾನ ಪೂರ್ಣ ವಿಮರ್ಶೆಗೆ ಒಳಪಡಿಸಿದಾಗ ಶಾಸಕಾಂಗದ ನ್ಯಾಯಿಕ ಅಧಿಕಾರಗಳಲ್ಲಿ ಕಡಿತ ಮಾಡಲಾಗಿದೆ. ಆದರೂ ವ್ಯಾಪಕ ಆದ ನ್ಯಾಯಿಕ ಅಧಿಕಾರವನ್ನು ಈ ಒಂದು ಸದನ ಹೊಂದಲ್ಪಡಿದು ಅವುಗಳು ಯಾವುವು ಎಂದರೆ, 1, ಫೆಡರಲ್ ಟ್ರಿಬ್ಯುನಲ್ದ ನ್ಯಾಯಾಧೀಶರನ್ನು ನೇಮಕ ಮಾಡುವ ಅಧಿಕಾರ ಫೆಡರಲ್ ಅಸೆಂಬ್ಲಿಗೆ ಸೇರಿದೆ. ಫೆಡರಲ್ ಅಸೆಂಬ್ಲಿಯ ಜಂಟಿ ಅಧಿವೇಶನದಲ್ಲಿ ಫೆಡರಲ್ ಟ್ರಿಬ್ಯುನಲ್ದ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತದೆ ಮತ್ತು ಅದೇ ಅಸೆಂಬ್ಲಿಯ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಗೆ ಈ ಫೆಡರಲ್ ಟ್ರಿಬ್ಯುನಲ್ ಒಳಪಟ್ಟಿದೆ. 2, ಫೆಡರಲ್ ಕೌನ್ಸಿಲ್ ಆಡಳಿತಾತ್ಮಕ ತೀರ್ಪಿನ ವಿರುದ್ಧ ಉಂಟಾದ ವಿವಾದಗಳಿಗೆ ಸಂಬಂಧಪಟ್ಟಿರುವಂತೆ ಅಪೀಲನ್ನು ಸ್ವೀಕರಿಸಿ ವಿಚಾರಣೆ ನಡೆಸಿ ಅಂತಿಮ ತೀರ್ಪನ್ನು ನೀಡುವ ಅಧಿಕಾರ ಫೆಡರಲ್ ಅಸೆಂಬ್ಲಿಗೆ ಇದೆ. ಇದನ್ನು ಫೆಡರಲ್ ಟ್ರಿಬ್ಯುನಲ್ನಲ್ಲಿ ಪ್ರಶ್ನಿಸುವಂತೆ ಇಲ್ಲ ಅಥವಾ ಪ್ರಶ್ನೆ ಮಾಡುವಂತೆ ಇಲ್ಲ. ನ್ಯಾಯಾಂಗದ ಅಧಿಕಾರಕ್ಕೆ ಸಂಬಂಧಪಟ್ಟಿರುವಂತೆ ಶಾಸಕಾಂಗವೇ ಇಲ್ಲಿ ಅಂತಿಮ ಫೆಡರಲ್ ಟ್ರಿಬ್ಯುನಲ್ ಅಲ್ಲವೆಂದು ನಮಗೆ ಕಂಡು ಬರುತ್ತೆ ಅಥವಾ ತಿಳಿದು ಬರ್ತದೆ. 3ನೇದಾಗಿ ಒಕ್ಕೂಟದ ಅಧಿಕಾರಕ್ಕೆ ಸಂಬಂಧಿಸಿದಂತೆ ವಿವಿಧ ಅಂಗಗಳಲ್ಲಿ ಉಂಟಾದ ವಿವಾದಗಳನ್ನು ಕೂಡ ಫೆಡರಲ್ ಅಸೆಂಬ್ಲಿಯೇ ಇತ್ಯರ್ಥಪಡಿಸುವ ಅಧಿಕಾರವನ್ನು ಹೊಂದಿದೆ. 4, ಫೆಡರಲ್ ಟ್ರಿಬ್ಯುನಲ್ನಿಂದ ಶಿಕ್ಷೆಗೆ ಒಳಗಾದ ಅಪರಾಧಿಗಳಿಗೆ
ಕ್ಷಮಾದಾನ ನೀಡುವ ಅಥವಾ ಅಪರಾಧಿಗೆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುವ ಅಥವಾ ಶಿಕ್ಷೆಯ ಸ್ವರೂಪವನ್ನು ಬದಲಾವಣೆ ಮಾಡುವ ಅಧಿಕಾರವನ್ನು ಹೊಂದಲ್ಪಟ್ಟಿದೆ. ನಾಲ್ಕನೇದಾಗಿ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಮತ್ತು ಕಾರ್ಯಗಳು. ಫೆಡರಲ್ ಅಸೆಂಬ್ಲಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂತಹ ಅಧಿಕಾರ ಕೂಡ ಇದೆ. ಸಂವಿಧಾನಕ್ಕೆ ಕೆಲವು ತಿದ್ದುಪಡಿಗಳನ್ನು ತರಲು ಅಥವಾ ಪೂರ್ಣವಾಗಿ ಸಂವಿಧಾನವನ್ನು ಪರಿಷ್ಕರಣೆಗೆ ತರಲು ಪ್ರಸ್ತಾವನೆಯನ್ನು ತಂದು ಅನುಮೋದಿಸುವುದು. ಈ ತಿದ್ದುಪಡಿಗಳು ಜಾರಿಗೆ ಬರಬೇಕಾದರೆ ಫೆಡರಲ್ ಅಸೆಂಬ್ಲಿ ಪ್ರಸ್ತಾಪಿಸಿರುವ ತಿದ್ದುಪಡಿಗಳು ಜನಮತ ಗಣನೆಗೆ ಬರಲೇಬೇಕಾಗುತ್ತದೆ. ಕನಿಷ್ಠ 50,000 ಮತದಾರರ ಮತ್ತು ನಿರ್ದಿಷ್ಟ ಕ್ಯಾಂಟನ್ಗಳು ಒಪ್ಪಿಗೆ ಸೂಚಿಸಬೇಕಾಗುತ್ತದೆ. ಆಗ ಫೆಡರಲ್ ಅಸೆಂಬ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವ ಅಧಿಕಾರ ಪಡೆಯುತ್ತದೆ. ಅಥವಾ ಸಂವಿಧಾನ ತಿದ್ದುಪಡಿ ಬಗ್ಗೆ ನಿರ್ದಿಷ್ಟ ನಾಗರಿಕರು, ಅಂದರೆ ಕನಿಷ್ಠ 1,00,000 ನಾಗರಿಕರು ಅಥವಾ ಪೌರರು ಮನವಿಯನ್ನು ಸಲ್ಲಿಸಿದರೆ ಅದನ್ನು ಫೆಡರಲ್ ಅಸೆಂಬ್ಲಿ ಸ್ವೀಕರಿಸಿ ತಿದ್ದುಪಡಿಯನ್ನು ಮಾಡಬೇಕಾಗುತ್ತದೆ. ಸೂಚಿತ ತಿದ್ದುಪಡಿ ಅಂತಿಮವಾಗಿ ಜನಮತ ಗಣನೆಗೆ ಒಪ್ಪಿಸಬೇಕಾಗುತ್ತದೆ. ಕನಿಷ್ಠ 50,000 ಪೌರರು ಮತ್ತು ಹೊಸದಾಗಿ ರಚನೆಯಾದ ಫೆಡರಲ್ ಅಸೆಂಬ್ಲಿ ಮತ್ತೊಮ್ಮೆ ತಿದ್ದುಪಡಿ ಪಾಸು ಮಾಡಿ ತಿದ್ದುಪಡಿ ಜನಮತ ಗಣನೆಗೆ ಹಾಗೂ ಕ್ಯಾಂಟನ್ನಿಂದ ಅನುಮೋದನೆ ಪಡೆದು ಜಾರಿಗೆ ತರಬಹುದು. ಹೀಗೆ ಸಂವಿಧಾನದ ತಿದ್ದುಪಡಿಯಲ್ಲಿ ಫೆಡರಲ್ ಅಸೆಂಬ್ಲಿ ಬಹುಮುಖ್ಯ ಆದಂತಹ ಪಾತ್ರವನ್ನು ನಿರ್ವಹಿಸುತ್ತೆ. ಆದರೂ ಅಂತಿಮವಾದ ಅಧಿಕಾರ ಜನತೆಯ ಕೈಯಲ್ಲೇ ಇದೆ ಅನ್ನುವುದನ್ನು ನಾವು ಯಾವತ್ತಲೂ ಮರೆಯುವಂತೆ ಇಲ್ಲ. ಅದೇ ರೀತಿ 5ನೆಯ ಅಧಿಕಾರ ಮತ್ತು ಕಾರ್ಯವಾಗಿ ಫೆಡರಲ್ ಆಡಳಿತದ ಮೇಲ್ವಿಚಾರಣಾ ಅಧಿಕಾರ ಮತ್ತು ಕಾರ್ಯಗಳು. ಸ್ವಿಸ್ ಫೆಡರಲ್ ಆಡಳಿತದ ಮೇಲೆ ಸಾಮಾನ್ಯ ಮೇಲ್ವಿಚಾರಣಾ ಅಧಿಕಾರವನ್ನು ಫೆಡರಲ್ ಅಸೆಂಬ್ಲಿ ಹೊಂದಲ್ಪಟ್ಟಿದೆ. ಫೆಡರಲ್ ಕೌನ್ಸಿಲ್ ಆಡಳಿತದ ಕಾರ್ಯಗಳಿಗೆ ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಆದೇಶ ನೀಡುವ ಅಧಿಕಾರವನ್ನು ಪಡೆದುಕೊಂಡಿದೆ. ಕೌನ್ಸಿಲ್ದ ಕಾರ್ಯಕಲಾಪಗಳಿಗೆ ಸಂಬಂಧವಿರುವಂತೆ ವಾರ್ಷಿಕ ವರದಿಯನ್ನು ಪಡೆಯುತ್ತದೆ. ಅಲ್ಲದೆ ಕೌನ್ಸಿಲರ್ಗಳಿಗೆ, ಕೌನ್ಸಿಲರ್ಸ್ ಅಂದರೆ ಮಂತ್ರಿಗಳಿಗೆ ಪ್ರಶ್ನೆಗಳನ್ನು ಹಾಕಿ ಮಾಹಿತಿಯನ್ನು ಪಡೆಯಬಹುದು. ಆಂತರಿಕ ಆಡಳಿತ ಮತ್ತು ವಿದೇಶಾಂಗ ವ್ಯವಹಾರಗಳಿಗೆ ಸಂಬಂಧಪಟ್ಟಿರುವಂತೆ ಕೌನ್ಸಿಲ್ ತೆಗೆದುಕೊಳ್ಳುವ ಕ್ರಮಗಳಿಗೆ ಫೆಡರಲ್ ಅಸೆಂಬ್ಲಿಯ ಒಪ್ಪಿಗೆ ಅತ್ಯಂತ ಅಗತ್ಯವಾಗಿದೆ. ಈ ಸಂದರ್ಭದಲ್ಲಿ ಫೆಡರಲ್ ಆಡಳಿತಕ್ಕೆ ಸಂಬಂಧಿಸಿದಂತೆ ಸೂಚನೆ ನೀಡುವ ಲಘು ಪ್ರಶ್ನೆಗಳ ಮೂಲಕ ಫೆಡರಲ್ ಕೌನ್ಸಿಲ್ನಿಂದ ಮೌಖಿಕ ಅಥವಾ ಲಿಖಿತ ಉತ್ತರವನ್ನು ಪಡೆಯುವ ಮೂಲಕ ಆಡಳಿತದ ಮೇಲೆ ಮೇಲ್ವಿಚಾರಣೆ ನಡೆಸುವ ಅಧಿಕಾರವನ್ನು ಹೊಂದಲ್ಪಟ್ಟಿದೆ. ಅದೇ ರೀತಿ ಕೊನೆಯದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಉಪಸಂಹಾರವನ್ನು ನಾವಿಲ್ಲಿ ಕಾಣ್ತೇವೆ. ಈ ರೀತಿಯಾಗಿ ಫೆಡರಲ್ ಅಸೆಂಬ್ಲಿಯು ಶಾಸಕಾಂಗ, ಹಣಕಾಸಿನ, ಕಾರ್ಯಾಂಗದ, ನ್ಯಾಯಾಂಗದ, ಸಂವಿಧಾನದ ತಿದ್ದುಪಡಿಯ ಅಧಿಕಾರಗಳನ್ನು ಹೊಂದಿದ್ದು ಸರ್ಕಾರದ 3 ಅಂಗಗಳಲ್ಲಿ ಸಾರ್ವಭೌಮ ಅಧಿಕಾರವನ್ನು ಹೊಂದಿರುವುದು ಮೇಲ್ನೋಟಕ್ಕೆ ನಮಗೆ ಕಂಡುಬರುತ್ತೆ, ಸಾಬೀತು ಆಗುತ್ತದೆ. ಇಲ್ಲಿ ಅಧಿಕಾರದ ವಿಭಜನೆಯ ಸಿದ್ಧಾಂತಕ್ಕೆ ಹೆಚ್ಚು ಮಹತ್ವ ಅಥವಾ ಪ್ರಾಮುಖ್ಯತೆ ನೀಡಿಲ್ಲ. ಆದರೆ ಫೆಡರಲ್ ಅಸೆಂಬ್ಲಿಯೇ ಹೆಚ್ಚು ಅಧಿಕಾರ ಹೊಂದಿದ್ದು ಮೇಲ್ನೋಟಕ್ಕೆ ನಮಗೆ ಕಂಡು ಬಂದರೂ ಕೂಡ ಫೆಡರಲ್ ಅಸೆಂಬ್ಲಿಯು ಚಲಾಯಿಸಿರುವ ಅಧಿಕಾರಕ್ಕೆ ಒಪ್ಪಿಗೆ ಕೊಡುವ ಮತ್ತು ತಿರಸ್ಕಾರ ಮಾಡ್ತಕ್ಕಂತಹ ಅಧಿಕಾರವನ್ನು ಜನತೆಗೆ ಜನಮತಗಣನೆ ಮತ್ತು ಜನ ನಿರ್ದೇಶನದ ಮೂಲಕ ನೀಡಿರುವುದರಿಂದ ಮಾಡಿದ್ರಿಂದ ಮದ ತುಂಬಿದ ಆನೆಗೆ, ಕೊಬ್ಬು ಹೆಚ್ಚಾದ ಆನೆಗೆ ಅಥವಾ ಮದ ತುಂಬಿದ ಆನೆಗೆ ಅದರ ಅಂಕುಶ ನಿಯಂತ್ರಣ ಮಾಡುವಂತೆ ಜನತೆ ಫೆಡರಲ್ ಅಸೆಂಬ್ಲಿಯ
ಅಧಿಕಾರವನ್ನು ನಿಯಂತ್ರಿಸಿ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ಅಂತಿಮವಾಗಿ ಜನ ಅಧಿಕಾರ ಹೊಂದಿದ್ದಾರೆ ಎನ್ನುವುದನ್ನು ಸಾಬೀತುಪಡಿಸಲ್ಪಟ್ಟಿದೆ ಅಂತ ನಾವು ಇದರ ಸಮಾರೋಪಕ್ಕೆ ಸಂಬಂಧಪಟ್ಟಂತೆ ಕಾಣಬೇಕಾಗುತ್ತೆ. ಥ್ಯಾಂಕ್ ಯು.